ಆಸಿಡಿಟಿ ಐತ್ರಿ ಡಾಕ್ಟರ್, ಹೆಂಗ್ ಕಂಟ್ರೋಲ್ ಮಾಡ್ಕೋಬೇಕು? ಏನ್ ತಿಂದ್ರು ಆಸಿಡಿಟಿ ಆಗುತ್ತೆ, ಗ್ಯಾಸ್ ತುಂಬ್ದಂಗ ಆಗುತ್ತೆ, ಏನ್ ಮಾಡ್ಬೇಕು, ಏನ್ ತಿನ್ಬೇಕು, ಏನ್ ಬಿಡ್ಬೇಕು ಅಂತ ಕೇಳ್ತಾರೆ. ನಿಮ್ ಮನೆಯೊಳಗ ಸ್ಟ್ರೆಸ್, ಆಂಗ್ಸೈಟಿ, ಮತ್ತೆ ನೀವು ಕರೆಕ್ಟ್ ಆಗಿ ತಿಂತಿಲ್ಲ, ಕರೆಕ್ಟ್ ಆಗಿ ಟೈಮಿಗೆ ತಿಂತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಸಿಡಿಟಿ ಜಾಸ್ತಿ ಆಗೋ ಅಂತ ಸಂಭವ ಇರುತ್ತೆ. ನೀವು ಯಾವಾಗ ಇದನ್ನ ಜಾಸ್ತಿ ಮಾಡ್ತಿರಲ್ಲ ಅಂದ್ರೆ ಊಟ ಕರೆಕ್ಟ್ ಆಗಿ ಮಾಡ್ಲಿಲ್ಲ, ನಿದ್ದೆ ಕರೆಕ್ಟ್ ಆಗಿ ಮಾಡ್ಲಿಲ್ಲ, ಮನೆಯೊಳಗೆ ಸ್ಟ್ರೆಸ್ ಇದೆ, ಕರೆಕ್ಟ್ ಟೈಮಿಗೆ ಊಟ ಮಾಡಲಿಲ್ಲ ಅಪ್ಪ ಅಂತಂದ್ರೆ ಎದಿಲಿ ಊರ್ದಂಗೆ ಆಗುತ್ತೆ. ನಿಮಗೂ ಹಿಂಗೆ ಆಗುತ್ತಾ? ನೀವೇ ಇದನ್ನ ರಿಫ್ಲೆಕ್ಟ್ ಮಾಡ್ಕೊರಿ. ಬೇಸಿಕಲಿ ಏನ್ ಕೇಳ್ತಾರಪ್ಪ ಅಂತಂದ್ರೆ ಏನ್ ತಿನ್ಬೇಕು, ಏನ್ ಬಿಡಬೇಕು ಆಸಿಡಿಟಿ ಇದ್ದಾಗ ಅಂತ. ಬಟ್ ಏನ ತಿಂತಿರಲ್ಲ, ನೀವು ಅದನ್ನ ಹೆಂಗ್ ತಿಂತೀರಿ ಇದ್ರ ಮೇಲೇನು ನಿಮ್ಮ ಆಸಿಡಿಟಿ ಆಗುವಂತ ಚಾನ್ಸಸ್ ಡಿಪೆಂಡ್ ಆಗುತ್ತೆ. ಇದೇನ್ ಹೇಳಿದ್ರಿ ಡಾಕ್ಟ್ರೇ ಅಂದ್ರ, ನಮ್ಮ ಮೆಡಿಕಲ್ ಬುಕ್ಸ್ ಅಲ್ಲಿ ಒಂದು ನಿಮೋನಿಕ್ ಇದೆ, ಹರಿ ವರಿ ಕರಿ ಅಂತ. ನೀವು ಇದನ್ನ 3 ಮೇಂಟೈನ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಆಸಿಡಿಟಿ ಕಂಟ್ರೋಲ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಏನಿದು ಹರಿ ವರಿ ಕರಿ ಅಂತ ಕೇಳ್ತಿದ್ದೀರಾ? ಹರಿ ಅಪ್ಪ ಅಂತಂದ್ರೆ ಅರ್ಜೆಂಟ್ ಆಗಿ ತಿನ್ನೋದು, ಕರೆಕ್ಟ್ ಟೈಮಿಗೆ ತಿನ್ನೋಂಗಿಲ್ಲ. ಊಟದ ಟೈಮ್ 1 o'clock, ಬಟ್ ನೀವು ತಿನ್ನೋದು ಸಂಜೆ ಟೈಮಿಗೆ. ಕೆಲವೊಂದು ಮೊಬೈಲ್ ಶಾಪ್ ಓನರ್ಸು ಮತ್ತೆ ಬಿಸ್ನೆಸ್ ಓನರ್ಸು, ಅಂಗಡಿ ಇರುವಂತ ಓನರ್ಸು 4 ಗಂಟೆ 5 ಗಂಟೆ 6 ಗಂಟೆಗೆ ಮಧ್ಯಾಹ್ನ ಊಟ ಮಾಡ್ತಾರೆ. ಇದರಿಂದ ಅವರಿಗೆ ಆಸಿಡಿಟಿ ರಿಸ್ಕ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಇದನ್ನೇ ನಾವು ಹರಿ ಅಂತ ಹೇಳುವುದು. ಹರಿ ಅಂದ್ರೆ ಅವಸರವಾಗಿ ತಿನ್ನೋದು ಅಥವಾ ಕರೆಕ್ಟ್ ಟೈಮಿಗೆ ತಿನ್ನಲಾರದೆ ಇರೋದು. ವರಿ ಅಂದ್ರೆ ಏನಪ್ಪಾ ಅಂತಂದ್ರೆ ಸ್ಟ್ರೆಸ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಕರೆಕ್ಟ್ ಆಗಿ ನಿದ್ದೆ ಆಗ್ಲಾರ್ದೆ ಇರೋದು. ಸ್ವಲ್ಪ ಮಂದಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬಂದ್ ಮಲ್ಕೊಂತಾರೆ, ನಿದ್ದೆನೆ ಹತ್ತವಲ್ತು, 1-2-3 ತಾಸು ತನ ನಿದ್ದೆನೆ ಹತ್ತವಲ್ತು. ಸೊ ಹಿಂಗೆ ಮಾಡ್ಕೊಂತು ಮೊಬೈಲ್ ನೋಡ್ಕೊತಾ ರಾತ್ರಿ ಸ್ಪೆಂಡ್ ಮಾಡ್ಬಿಡ್ತಾರೆ. ರಾತ್ರಿ ಮಲ್ಕೊಳ್ಳೋದು ಎಷ್ಟಪ್ಪ ಅಂತಂದ್ರೆ 3 ತಾಸು 4 ತಾಸು. ಮತ್ತೆ ಎಂಟೈರ್ ಡೇ ಅವರು ಸ್ಟ್ರೆಸ್ ಒಳಗೆ ಇರ್ತಾರ. ಮನೆಯೊಳಗೆ ಸ್ಟ್ರೆಸ್ಸು, ಬಿಸ್ನೆಸ್ ಸ್ಟ್ರೆಸ್ಸು, ಇದೆಲ್ಲ ವರಿ ಕ್ಯಾಟಗರಿ ಒಳಗೆ ಬರುತ್ತೆ. ಲಾಸ್ಟ್ ಏನಪ್ಪಾ ಅಂದ್ರೆ ಕರಿ. ಕರಿ ಅಂದ್ರಪ್ಪ ಅಂದ್ರೆ ಮಸಾಲಾ ಐಟಮ್ ಇರ್ಬೋದು, ಸ್ಪೈಸಿ ಐಟಮು, ಆಯಿಲಿ ಫುಡ್ಡು, ಫ್ರೈಡ್ ಫುಡ್ಡು, ಇವೆಲ್ಲ ಕರಿ ಕ್ಯಾಟಗರಿ ಒಳಗೆ ಬರ್ತವೆ. ಸೊ ಇವನ್ನೆಲ್ಲ ನೀವು ಕಡಿಮೆ ಮಾಡಬೇಕು. ವರಿನ ಕಡಿಮೆ ಮಾಡಬೇಕು ಅಂದ್ರೆ ಸ್ಟ್ರೆಸ್ಸು, ಆಂಗ್ಸೈಟಿ, ನಿದ್ದೆನ ಜಾಸ್ತಿ ಮಾಡಬೇಕು. ಅಂದ್ರೆ 7 to 8 hours ನಿದ್ದೆ ಮಾಡಬೇಕು. ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು, ಕರೆಕ್ಟ್ ಆಗಿ ಪದಾರ್ಥ ಊಟ ಮಾಡಬೇಕು. ಜಲ್ದಿ ಆಗಿ ಗಪ್ ತಿಂದು ಹೋಗ್ಬಾರ್ದು. ಏನ್ ತಿಂತಿದಿರಲ್ಲ ಅದನ್ನ ಅಗದ ತಿನ್ಬೇಕು. ಸೊ ಇವೆಲ್ಲ ನೀವು ಕರೆಕ್ಟ್ ಆಗಿ ಮಾಡಿದ್ರೆ, ಹರಿ ವರಿ ಕರಿನ ಕಂಟ್ರೋಲ್ ಒಳಗೆ ತಗೊಂಬಂದ್ರೆ ನಿಮ್ಮ ಆಸಿಡಿಟಿ ಕಂಟ್ರೋಲ್ ಒಳಗೆ ಬರುತ್ತೆ. ನಿಮ್ಮ ಆಸಿಡಿಟಿ ದಿನ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಇದು ಸಡನ್ ಆಗಿ ಆಗಂಗಿಲ್ಲ, ಇದೊಂದು ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಇರುವಂಥದ್ದು. ಆಸಿಡಿಟಿಗೆ ಹಲವಾರು ಮೆಡಿಕಲ್ ಪ್ರಾಬ್ಲಮ್ಗಳು ಇರ್ಬೋದು. ಹಲವಾರು ಮೆಡಿಕಲ್ ಪ್ರಾಬ್ಲಮ್ ಇದ್ದು ನಿಮಗೆ ಆಸಿಡಿಟಿ ಅದನ್ನ ಕಾಸ್ ಮಾಡ್ತಿರ್ಬೋದು. ಬಟ್ ನಾನು ಹೇಳ್ತಿರೋದು ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ ಆಸಿಡಿಟಿ ಬಗ್ಗೆ. ಅಂದ್ರೆ ನಿಮಗೆ ಏನ್ ಗ್ಯಾಸ್ ತುಂಬತೈತಿ, ಎದೆಲೆ ಉರ್ದಂಗ ಆಗತ್ತೆ ಅಂತ ಹೇಳ್ತಿರಲ್ಲ, ಇದನ್ನ ಅಕಸ್ಮಾತ್ ನಿಮ್ ಲೈಫ್ ಸ್ಟೈಲಿಗೆ ಅಸೋಸಿಯೇಟೆಡ್ ಇತ್ತಪ್ಪ ಅಂತಂದ್ರೆ ಈ 3 ಥಿಂಗ್ಸ್ ಹರಿ ವರಿ ಕರಿನ ನೀವು ಕಂಟ್ರೋಲ್ ಮಾಡಿದ್ರೆ ನಿಮ್ಮ ಆಸಿಡಿಟಿ ಕಂಟ್ರೋಲ್ ಬರುವಂತ ಚಾನ್ಸ್ ಇರುತ್ತೆ. ನೀವು ಇದನ್ನ ಕಂಟ್ರೋಲ್ ಮಾಡಿನೂ ನಿಮ್ಮ ಆಸಿಡಿಟಿ ಕಂಟ್ರೋಲ್ ಬರೋವಲ್ತು, ಎದೆ ಒಳಗೆ ಉರ್ದಂಗ ಆಗತೈತಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಹಾಸ್ಪಿಟ್ಲಿಗೆ ತೋರಿಸ್ಲೇಬೇಕು. ಎದೆ ಒಳಗೆ ಉರ್ದಂಗ ಆಗೋದು, ಲೆಫ್ಟ್ ಸೈಡು ಜುಮ್ ಅನ್ನೋದು, ಲೆಫ್ಟ್ ಸೈಡ್ ಕೈ ಹರಿದಂಗ ಆಗೋದು, ಕಂಟಿನ್ಯೂ ಆಗಿ ಸ್ವೆಟ್ಟಿಂಗ್ ಆಗೋದು, ಇವೆಲ್ಲ ಸಿಂಪ್ಟಮ್ಸ್ ನಿಮಗೆ ಇತ್ತಪ್ಪ ಅಂತಂದ್ರೆ ಇದು ಹಾರ್ಟ್ ಅಟ್ಯಾಕ್ನ ಸಿಂಪ್ಟಮ್ಸ್ ಆಗಿರುವಂತ ಚಾನ್ಸಸ್ ಇರುತ್ತೆ. ಇದನ್ನ ಮನೆ ಒಳಗೆ ನೀವು ಉಪಚಾರ ಮಾಡ್ಕೊಂತ ಕುಂದ್ರ ಆಗಿಲ್ಲ. ಖಂಡಿತವಾಗ್ಲೂ ನೀವು ಹಾಸ್ಪಿಟಲ್ಗೆ ತೋರಿಸ್ಲೇಬೇಕು ಅಕಸ್ಮಾತ್ ಈ ಸಿಂಪ್ಟಮ್ಸ್ ಇದ್ರೆ. ಸೊ ಇದೇ ತರ ನಿಮಗೆ ವಿಡಿಯೋಸ್ ಬೇಕಪ್ಪ ಅಂತಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ.